ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಬ್ಬದ ಕೆಲಸ ಸ್ಟಾರ್ಟ್ ಮಾಡಬೇಕು, ಕೆಲಸ ಮುಗಿಸ್ಕೊಂಡು ಬಂದಿದ್ದೀನಿ. ಸೊ ಎಳ್ಳು ಬೆಲ್ಲ ಕೂಡ ನಾನು ರೆಡಿ ಮಾಡಿಲ್ಲ. ಬೆಲ್ಲ ಮತ್ತು ಬೆಲ್ಲ ಹಚ್ಚು ಕಟ್ ಮಾಡಿರೋದು ಮತ್ತು ಕೊಬ್ಬರಿ ಕೂಡ ರೆಡಿ ತರಿಸಿದ್ದೀನಿ. ಕಡಲೆ ಬೀಜ ಎಲ್ಲ ಹುರ್ಕೊಂಡು ಈಗ ಮಿಕ್ಸ್ ಮಾಡಬೇಕು, ರೆಡಿ ಮಾಡಬೇಕು. ಸೊ ಈಗಿಂದ ಸ್ಟಾರ್ಟು ಎಲ್ಲ ಕೆಲಸನೂ ನೈಟು ಸ್ವಲ್ಪ ಒಂದು 50% ಮುಗಿಸ್ಕೊಂಡ್ರೆ ನಾಳೆಗೆ ಬೇಗ ಈಸಿ ಆಗುತ್ತೆ. ಹಾಗಾಗಿ ಸೊ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ನಾನು ವರ್ಕ್ ಮುಗಿಸ್ಕೊಬಂದು ಮತ್ತೆ ಮನೇಲಿ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಮಾಡಿಕೊಂಡೆ. ಬಟ್ ಏನಪ್ಪ ಅಂದರೆ ಸ್ವಲ್ಪ ಟೀ ಏನಾದರೂ ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಸೊ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಬೇಗ ಆಗುತ್ತೆ, ಎನರ್ಜಿ ಬರುತ್ತೆ. ಸೊ ಯಾರೆಲ್ಲ ಟೀ ಲವರ್ಸ್ ಇದ್ದೀರಾ ಕಮೆಂಟ್ ಮಾಡಿ. ನಿಮ್ಮ ಕೆಲಸ ಟೀಯಿಂದ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಸಿದ್ರೆ. ಸೊ ನಾನು ಮಾರ್ನಿಂಗು ಕೂಡ ನಾನು ಫಸ್ಟ್ ಟೀ ಕಾಯಿಸ್ಬಿಟ್ಟು ಬೇರೆ ಕೆಲಸ ಮಾಡ್ಕೊತಿದ್ದೀನಿ. ಟೀ ಕುಡಿದ್ಮೇಲೆ ನಾನು ಎಲ್ಲ ಕೆಲಸನೂ ಬೇಗ ಬೇಗ ಮಾಡ್ಕೊಳ್ಳೋದು. ಕಡಲೆ ಬೀಜ ನೋಡಿ ಸ್ವಲ್ಪ ನಾನು ಹಾಕ್ಕೊಂಡು ಲೈಟಾಗಿ ಹುರ್ಕೋತಾ ಇದ್ದೀನಿ. ಸೊ ನಾನು 2 ಸರಿ ಹಾಕೋತೀನಿ. ಒಟ್ಟಿಗೆ ಹಾಕ್ಕೊಂಡ್ರೆ ನೀಟಾಗಿ ಹುರಿಯೋದಕ್ಕಾಗಲ್ಲ ಅಂತ ಸ್ವಲ್ಪ ಹಾಕ್ಕೊಂಡು ಹುರಿತಾ ಇದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಹುರಿದ್ರೆ ತುಂಬ ಚೆನ್ನಾಗಾಗುತ್ತೆ. ಬೇಗ ಆಗಬೇಕು ಅಂತ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಟರೆ ಏನಾಗುತ್ತೆ, ಸ್ವಲ್ಪ ಕಲರೆಲ್ಲ ಬ್ಲ್ಯಾಕ್ ಆದಂಗೆ ಆಗುತ್ತೆ, ಸೀದಿರೋ ಥರ ಆಗುತ್ತೆ. ಹಾಗಾಗಿ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಈ ಥರ ಹುರ್ಕೊಂಡ್ರೆ ಕಡಲೆ ಬೀಜ ತುಂಬ ಚೆನ್ನಾಗಿರುತ್ತೆ ಮತ್ತು ಬ್ಲ್ಯಾಕ್ ಕೂಡ ಬರಲ್ಲ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಾನೆಲ್ಲ ಆಲ್ರೆಡಿ ಬೆಲ್ಲ ಮತ್ತು ಕೊಬ್ಬರಿ ಮೇನ್ ಇರೋದು ಅಂದರೆ ಅದೇ ಕಟ್ ಮಾಡಿ ಇಟ್ಕೊಳ್ಳೋದು. ನನಗೆ ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ನನಗೆ ಟೈಮ್ ಹಾಕ್ತಿರ್ಲಿಲ್ಲ ಹಚ್ಚಿಟ್ಕೊಳ್ಳೋದಕ್ಕೆಲ್ಲನೂ. ಹಾಗಾಗಿ ಇವೆರಡು ರೆಡಿ ತೊಗೊಳ್ಳೋಣ ಅಂತ ರೆಡಿ ತೊಗೊಂಡೆ. ಬಟ್ ಈ ರೆಡಿ ಪೂರ್ತಿ ಸಿಗುತ್ತೆ, ನನಗೆ ಇಷ್ಟ ಆಗಲ್ಲ. ಬಟ್ ಕೊಬ್ಬರಿ ಮತ್ತು ಬೆಲ್ಲ ತೊಗೊಂಡು ರೆಡಿದು ಮನೆಯಲ್ಲೇ ಕಡಲೆ ಬೀಜ ಎಲ್ಲ ಹುರಿದು ಬೆರೆಸಿದ್ರೆ ನನಗೆ ಇಷ್ಟ. ಹಂಗಾಗಿ ಸೊ ಅದೇ ಥರ ಮಾಡೋಣ ಅಂತ ಮನೇಲಿ ಮಾಡ್ತಾ ಇದ್ದೆ. ಸೊ ಹಾಗೆ ಕೆಲಸ ಮಾಡಿಕೊಂಡು ಶಾನು ಹೋಮ್ವರ್ಕ್ ಮಾಡ್ತಿದ್ಲು. ಸೊ ಅವಳನ್ನು ಕೂಡ ಚೆಕ್ ಮಾಡಬೇಕಿತ್ತು, ಹೋಮ್ವರ್ಕ್ ಮಾಡ್ತಿದ್ದಾಳ, ಏನು ಮಾಡ್ತಿದ್ದಾಳೆ ಮತ್ತು ಕರೆಕ್ಟಾಗಿ ಬರೀತಿದ್ದಾಳ ಇಲ್ವಾ ಅಂತ. ಹಾಗೆ ಅವಳನ್ನು ಕೂಡ ನೋಡಿಕೊಂಡು ನಾನು ಕೆಲಸ ಮಾಡ್ಕೋತಾ ಇದ್ದೆ. ನನಗಂತೂ ಹಬ್ಬದ ಹಿಂದಿನ ದಿನಂತೂ ತುಂಬ ಕೆಲಸಗಳಿತ್ತು. ಏನಕ್ಕೆ ಅಂತಂದರೆ ನಾನು ಮತ್ತೆ ನೆಲ ಒರೆಸಿ ಆಚೆನೂ ಕೂಡ ನಾನು ರಂಗೋಲಿ ಎಲ್ಲ ಹಾಕಿ ನೈಟೇ ಮುಗಿಸ್ಕೊಂಬಿಟ್ಟೆ. ಇಲ್ಲಾಂದರೆ ನನಗೆ ಬೆಳಗ್ಗೆ ಆಗಲ್ಲ ಬೇಗ ಎದ್ದೊಳೋದಕ್ಕೆ, ಪೂಜೆ ಮಾಡೋದಕ್ಕೆ. ಹಾಗಾಗಿ ಸೊ ನೋಡಿ ಕೊಬ್ಬರಿ ಎಲ್ಲ ತುಂಬ ಚೆನ್ನಾಗಿದೆ ಕಟ್ ಮಾಡಿರೋದು. ಸೊ ಅದನ್ನು ನಾನು ರೆಡಿ ತರಿಸ್ಕೊಂಡಿದ್ದೆ. ಮತ್ತು ಹಾಗೆ ಸ್ವಲ್ಪ ಎಳ್ಳು ಮತ್ತು ಕಡಲೆ ಬೀಜ ಎಲ್ಲನೂ ಮನೆಯಲ್ಲೇ ಹುರ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಿರೋದು. ಸೊ ಮನೇಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನನಗೆ ಬೆಲ್ಲ ಮತ್ತು ಕೊಬ್ಬರಿ ಕಟ್ ಮಾಡಿ ಇಟ್ಕೊಳ್ಳೋಷ್ಟು ನನಗೆ ಟೈಮ್ ಇರಲಿಲ್ಲ. ಹಂಗಾಗಿ ನಾನು ರೆಡಿ ತೊಗೊಂಡಿದ್ದೆ ಅಷ್ಟೇ. ಸೊ ಅದನ್ನು ಮನೇಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ, ಬಟ್ ಟೈಮ್ ತೊಗೊಳುತ್ತೆ ಜಾಸ್ತಿ. ಹಾಗಾಗಿ ಸೊ ನಾನು ಈ ಥರ ರೆಡಿ ತರಿಸಿದ್ದೆ. ನೋಡಿದ್ದೀರಲ್ಲ ಕೊಬ್ಬರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಶ್ ಆಗೇ. ಮತ್ತು ಕಡಲೆ ಬೀಜ ಕೂಡ ನೋಡಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳೋಕ್ಕೆ ಇದು ಮಾಡಿಟ್ಟಿದ್ದೀನಿ. ಸೊ ಹಾಗೆ ಚೆನ್ನಾಗಿರುತ್ತೆ ಅಂತ. ಸೊ ಕಲರ್ ನೋಡಿ ಜಾಸ್ತಿ ಬ್ಲ್ಯಾಕ್ ಆಗಿಲ್ಲ, ಸೀದಿರೋದು ಚೆನ್ನಾಗಾಗುತ್ತೆ. ಬಟ್ ರೆಡಿ ತೊಗೊಂಡ್ರೆ ಏನಾಗುತ್ತೆ, ಕಡಲೆ ಬೀಜ ಅಷ್ಟು ಹುರಿದಿರೋ ಥರ ಅನಿಸಲ್ಲ, ಅದು ಫ್ಲೇವರ್ ನಮಗೆ ಅದಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಈ ಥರ. ಹಾಗೆ ಬೆಲ್ಲನೂ ಕೂಡ ನಾನು ಕಟ್ ಮಾಡಿರೋ ರೆಡಿ ತಂದಿದ್ದೆ ಅಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಯಾವ ಥರ ಕಾಣಿಸ್ತಿದೆ ಅಂತ ನೋಡೋದಕ್ಕೆ ಎಳ್ಳು ಬೆಲ್ಲ ತಿನ್ನಬೇಕು ಅನಿಸುತ್ತೆ. ಆ್ಯಕ್ಚುಲಿ ನಾನು ಇದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ಹಬ್ಬ ಎಲ್ಲ ಆದಮೇಲೆ ವಾಯ್ಸ್ ಕೊಡ್ತಿರೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನಂತೂ ಟೇಸ್ಟೇ ಮಾಡಿರಲಿಲ್ಲ ಮನೆಯಲ್ಲಂತೂ. ನಮ್ಮನೇದು ಯಾವ ಥರ ಆಗಿದೆ ಅಂತಲೇ ಗೊತ್ತಿಲ್ಲ. ಹಬ್ಬ ಆಗಿ 2 ಡೇಸ್ ಆದಮೇಲೆ ಟೇಸ್ಟ್ ಮಾಡಿದ್ದು ನಾನು ಹೆಂಗಿದೆ ಅಂತ. ಅಷ್ಟು ಬ್ಯುಸಿ ಮತ್ತು ತಿನ್ನಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ ನನಗೆ, ಅಷ್ಟು ಸ್ಟ್ರೈನ್ ಆಗಿತ್ತು. ಸೊ ಫೈನಲಿ ಎಳ್ಳು ಬೆಲ್ಲ ಎಲ್ಲ ರೆಡಿಯಾಗಿದೆ. ಪಾಕೆಟ್ ಮಾಡಬೇಕಿತ್ತು, ಬಟ್ ಅದಕ್ಕೂ ಮುಂಚೆ ತಿಂಡಿ ಬೇರೆ ಮಾಡಬೇಕಿತ್ತು. ಸ್ವಲ್ಪ ರೈಸ್ ಇತ್ತು, ಅದ್ರ ಜೊತೆ ನಮ್ಮ ಅತ್ತೆಗೆ ಶುಗರ್ ಇರೋದ್ರಿಂದ ಚಪಾತಿ ಬೇಕೇ ಬೇಕು ಅವರಿಗೆ. ಹಾಗೆ ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡೋಣ ಅಂತ ಮಾಡಿಟ್ಟಿದ್ದೆ. ಸೊ ತಿಂಡಿ ಎಲ್ಲ ಆದಮೇಲೆ ಪಾಕೆಟ್ ಮಾಡೋಣ ಅದನ್ನೆಲ್ಲ ಅಂತ. ಸೊ ಹಾಗೆ ತಿಂಡಿ ಚಪಾತಿ ಮಾಡ್ಕೋತಾ ಇದ್ದೆ. ಸ್ವಲ್ಪ ರೈಸ್ ಇತ್ತಲ್ಲ ಅದ್ರ ಜೊತೆ ಹಾಗೆ ಚಪಾತಿ ಮತ್ತು ಟೊಮೊಟೊ ಪಲ್ಯ. ಸೊ ನಾನಂತೂ ಅವತ್ತು ಹಿಂದಿನ ದಿನ ಎಷ್ಟು ಬ್ಯುಸಿ ಇದೆ ಅಂದರೆ, ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿದ್ದೀನಿ ಅಷ್ಟೇ. ಮತ್ತು 11-12ವರೆಗೂ ನನಗೆ ಕೆಲಸ ಇದ್ದೇ ಇತ್ತು, ಅಷ್ಟು ಕೆಲಸ ಇತ್ತು. ಹಬ್ಬ ಅಂದರೆ ಒಂಥರ ಖುಷಿ ಅನಿಸುತ್ತೆ, ರೆಡಿಯಾಗಿ ಎಲ್ಲ ಥರನೂ ಈ ಥರ ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ ಏನು ಅಂದರೆ ಹೊರಗಡೆ ಕೆಲ್ಸಕ್ಕೆ ಹೋಗೋದ್ರಿಂದ ಟೈಮೇ ಸಿಗಲ್ವಾ, ಮತ್ತು ರೆಸ್ಟು ಇರಲ್ಲ, ಹಬ್ಬದ ಕೆಲಸನೂ ಇರುತ್ತೆ, ಮತ್ತು ರಜಾ ಇದೆ ಅಂತ ಖುಷಿನೂ ಪಡೋಂಗಿಲ್ಲ. ಫೈನಲಿ ತಿಂಡಿ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನಾನು ಸಕ್ಕರೆ ಹೆಚ್ಚು ಕೂಡ ಎಲ್ಲ ರೆಡಿ ತಂದಿದ್ವಿ. ಅದನ್ನು ಪಾಕೆಟ್ ಮಾಡೋಣ ಅಂತ ತೆಗೆದಿಟ್ಕೊಂಡೆ. ಸೊ ಶಾನು ಕೂಡ ನಮ್ಮ ಜೊತೆ ಕೂತ್ಕೊಂಡು ಮಾಡ್ತೀನಿ ಅಂತ ಬರ್ತಿದ್ಲು.
ನೀವೆಲ್ಲರೂ ಯಾರೆಲ್ಲ ಕೆಲ್ಸಕ್ಕೆ ಹೋಗಿ ಮತ್ತೆ ಈ ಥರ ಬಂದು ಹಿಂದಿನ ದಿನ ಎಲ್ಲ ಕೆಲಸ ಮಾಡ್ಕೋತಿರೋ, ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಿ. ನನಗಂತೂ ಖುಷಿ ಇರುತ್ತೆ ಒಂದು ಕಡೆ, ಇನ್ನೊಂದು ಕಡೆ ಯಪ್ಪ ಇಷ್ಟೊಂದೆಲ್ಲ ಕೆಲಸ ಮಾಡಬೇಕಾ, ಸ್ಟ್ರೈನ್ ಆಗುತ್ತಲ್ಲ ಅಂತ ಅನ್ನಿಸ್ತಿರುತ್ತೆ. ಬಟ್ ಆದರೂ ಮಾಡಲೇಬೇಕಲ್ಲ ಹಬ್ಬ ಅಂತ ಮಾಡ್ತೀವಿ. ಸೊ ನಿಮಗೆಲ್ಲ ಯಾವ ಥರ ಅನಿಸುತ್ತೆ ಅಂತ ಹಾಗೆ ಕಮೆಂಟ್ ಮಾಡಿ. ಸೊ ಖುಷಿಯಿಂದ ಮಾಡ್ತೀರಾ ಅಥವಾ ಕೆಲವ್ರು ಮಾಡೋದು ಇಲ್ಲ, ಏನೂ ಸುಮ್ಮನೆ ಒಂದು ಟೆಂಪಲ್ಗೆ ಹೋಗಿ ಬಂದರೆ ಏನಾದರೂ ಸ್ವೀಟ್ ಮಾಡಿಕೊಂಡ್ರೆ ಮುಗೀತು, ನೀಟಾಗಿ ಮಾಡೋದೇ ಇಲ್ಲ ಸೆಲೆಬ್ರೇಟ್ ಎಲ್ಲ ಹಬ್ಬಗಳು. ಸೊ ಅವರು ಹೊರಗಡೆ ಕೆಲಸ ಸ್ಟ್ರೈನ್ ಇರುತ್ತೆ, ಕೆಲವ್ರು ಮಾಡಲ್ಲ, ಕೆಲವ್ರು ಮಾಡ್ತಾರೆ. ಬಟ್ ನನಗಂತೂ ಎಲ್ಲ ಹಬ್ಬನೂ ಮಾಡೋದಕ್ಕೆ ನನಗೆ ತುಂಬ ಇಷ್ಟ. ಅದೇ ಥರನೇ ಮನೆಯಲ್ಲೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ ಒಬ್ಬರು ಕೆಲೆ ಮಾಡೋದಕ್ಕೆ ಎಲ್ಲನೂ. ಸೊ ನಾನು ಅದು ಪಾಕೆಟೆಲ್ಲ ಮಾಡಾದ್ಮೇಲೆ ಹಾಗೆ ಹೂವು ಸ್ವಲ್ಪ ಬೇಕಲ್ಲ ದೇವ್ರ ಫೋಟೋಗೆಲ್ಲ ಅಂತ ಅಂದ್ಬಿಟ್ಟು ನೈಟೇ ಸ್ವಲ್ಪ ಕಟ್ಟಿಟ್ಕೋತಾ ಇದ್ದೆ ಹೂವನ. ಇಲ್ಲಾಂದರೆ ಬೆಳಗ್ಗೆ ಅಂದರೆ ಆಗೋದೇ ಇಲ್ಲ ನನಗೆ. ಸೊ ಹೇಳಿಲ್ವಾ ಹಿಂದಿನ ದಿನ ಎಷ್ಟು ಕೆಲಸ ಇದೆ ಅಂದರೆ ನನಗೆ ರೆಸ್ಟ್ ಮಾಡೋಕ್ಕೂ ಟೈಮ್ ಇಲ್ಲ, ಅಷ್ಟು ಕೆಲಸ ಇತ್ತು. ನನ್ನ ಕೆಲಸ ಮುಗಿಸ್ಕೊಂಡು ಬಂದಮೇಲಂತೂ ಅಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಕೈಲಿ ಆಗುತ್ತಾ ಅಂದ್ಕೊಂಬಿಟ್ಟೆ, ಅಷ್ಟು ಕೆಲಸ ಹಿಂದಿಂದಲೇ ಎಲ್ಲ ಮಾಡಬೇಕಲ್ಲ ಒಟ್ಟಿಗೆ ಅಂತ. ಸೊ ನನಗೆ ವೀಡಿಯೋ ಮಾಡ್ತಿದ್ರೆ ಬಂದು ಅಡ್ಡ ಬರ್ತಾ ಇದ್ಲು ಶಾನು, ಬೇಕು ಬೇಕು ಅಂತಲೇ ಆಟ ಆಡ್ತಾ ಇದ್ಲವಳು. ಸೊ ಹಾಗೆ ಸ್ವಲ್ಪನೇ ಹೂವು ಕಟ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ಸೊ ಹೂವು ಎಲ್ಲ ಕಟ್ಕೊಂಡು ಆದಮೇಲೆ ನಾನು ಕಟ್ಟಿದ್ದಾದಮೇಲೆ ಕಸ ಗುಡಿಸ್ಬಿಟ್ಟು ನೆಲ ಒರೆಸೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಸೊ ಅದಕ್ಕೂ ಮುಂಚೆ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಬೆಳಗ್ಗೆ ಅಂದರೆ ಆಗಲ್ಲ ಅಲ್ವಾ. ಸೊ ಬೆಳಗ್ಗೆಗೆಲ್ಲ ನಾನು ಗೆಣಸು ಮತ್ತು ಕಡಲೆಕಾಯಿ ಎಲ್ಲ ತೊಳೆದಿಟ್ಟಿದ್ರು ನಮ್ಮ ಅತ್ತೆನೇ ಮುಂಚೆನೇ. ಹಾಗಾಗಿ ಗ್ಯಾಸ್ ಸ್ಟವ್ ಹತ್ರ ಎಲ್ಲ ಮುಂಚೆನೇ ಕ್ಲೀನ್ ಮಾಡೋಣ ಅಂತ ಅದು ಕೂಡ ಕ್ಲೀನ್ ಮಾಡ್ಕೋತಿದ್ದೆ. ನಮ್ಗೆ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಅಡುಗೆ ತಿಂಡಿ ಪಾತ್ರೆ ತೊಳೆದಿದ್ದೆಲ್ಲ ಆದಮೇಲೆ ಗ್ಯಾಸ್ ಸ್ಟವ್ ಹತ್ರ ಒರೆಸ್ಕೊಂಡಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ಅದನ್ನು ಒರೆಸ್ಬೇಕು ಅಂತಲೇ ಅನ್ನಿಸ್ತಿರತ್ತೆ. ಸೊ ಹೂವು ಎಲ್ಲ ಕಟ್ಟಾದಮೇಲೆ ಹಾಗೆಯೇ ಸೊ ನೆಲ ಒರೆಸೋಣ ಅಂತ ನೆಲನೂ ಒರೆಸ್ಬಿಟ್ಟೆ ನೈಟೇ. ಮಾರ್ನಿಂಗ್ ಸ್ವಲ್ಪ ಮಲಗಿರ್ತಾರೆ ಅಲ್ವಾ, ಬೇಗ ಎದ್ದೊಳೋದಕ್ಕೂ ಕಷ್ಟ ಆಗುತ್ತೆ, ಮತ್ತು ಕೆಲಸ ಮಾಡ್ಕೊಳ್ಳೋದಕ್ಕೂ ಅವಾಗ ಕಸ ಗುಡಿಸಿ ನೆಲ ಒರೆಸ್ಬೇಕು ಅಂದರೆ ಕಷ್ಟ ಆಗುತ್ತೆ. ಹಂಗಾಗಿ ಸೊ ನೈಟೇ ನಾನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ದೇವ್ರ ಪೂಜೆ ಎಲ್ಲ ಮಾಡ್ಬೋದಲ್ಲ ಅಂತ ಅಷ್ಟೇ. ಸೊ ನಮ್ಮ ಮನೇಲಿ ಬಿಗ್ ಬಾಸ್ ನೋಡಿಕೊಂಡು ಕೂತಿದ್ರು, ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಬಟ್ ನಾನೆಲ್ಲ ಕಸ ಗುಡಿಸಾದ್ಮೇಲೆ ಎಲ್ಲ ನೆಲ ಒರೆಸ್ಕೋತಾ ಇದ್ದೆ. ನೆಲ ಎಲ್ಲ ಒರೆಸಾದ್ಮೇಲೆ ನಂದಿದ್ದು ಆಚೆ ಗೇಟಿಗೆಲ್ಲ ನೀರು ಹಾಕ್ಬಿಟ್ಟು ಅಲ್ಲಿ ಗೇಟ್ ಹತ್ರ ರಂಗೋಲಿ ಹಾಕೋದು. ಸೊ ಕಲರ್ ಹಾಕಬೇಕು ಅನ್ನಿಸ್ತು, ಯಾಕೋ ತುಂಬ ಆ್ಯಕ್ಚುಲಿ ಈ ರೀಸೆಂಟಾಗಿ ನಾನು ಯಾವುದು ರಂಗೋಲಿ ಹಾಕಿದ್ದೆ ಹಬ್ಬಗಳಲ್ಲಿ, ಕಲರ್ಸ್ ಯಾವುದಕ್ಕೂ ಹಾಕ್ತಿರ್ಲಿಲ್ಲ. ಈ ಸರಿ ಏನಕ್ಕೂ ಹಾಕಬೇಕು ಅನ್ನಿಸ್ತು, ಹಂಗಾಗಿ ಕಲರ್ಸ್ ಕೂಡ ತರಿಸಿಟ್ಕೊಂಡಿದ್ದೆ. ಸೊ ಆಚೆ ಎಲ್ಲ ಕಸ ಗುಡಿಸ್ಕೋತಾ ಇದ್ದೀನಿ. ಅಲ್ಲೂ ಶಾನು ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾಳೆ, ಏನು ಮಾಡೋದಕ್ಕೂ ಬಿಡಲ್ಲ ಕೆಲಸಗಳು. ಮಕ್ಕಳೇ ಅಷ್ಟು ಅನಿಸುತ್ತೆ, ಅಮ್ಮಂದಿರು ಎಲ್ಲಿರ್ತಾರೋ ಅಲ್ಲಿ ಇರಬೇಕು, ಅವ್ರಿಗೆ ಕೈಗೆ ಕಾಲಿಗೆ ಹಿಂದೆ ಮುಂದೆ ಸಿಕ್ಕೊಂಡು ಓಡಾಡಿಕೊಂಡು ಬೈಸ್ಕೊಂಡು ಅದೇ ತಿಂದ್ಕೊಂಡು. ಅವ್ರಿಗೆ ಅಷ್ಟು ಬೈದ್ರು ಹೊಡೆದ್ರೂ ಸಮಾಧಾನ ಇರಲ್ಲ, ಮತ್ತೆ ನಮ್ಮ ಹತ್ರನೇ ಬರ್ತಿರ್ತವೆ. ಸೊ ಕೆಲಸ ಮಾಡೋಕ್ಕಂತೂ ಬಿಡ್ತಾನೆ ಇರಲಿಲ್ಲ ಅವಳು, ಅಡ್ಡ ಬರೋದು ಏನಾದರೂ ಒಂದು ತಿಟ್ಲೆ ಮಾಡ್ತಾನೆ ಇರ್ತಿದ್ಲು. ಮತ್ತೆ ಒಂದು ಕಡೆ ನಾನು ಗುಡಿಸ್ತೀನಿ ಅಂತ ಅಂದ್ಬಿಟ್ಟು ಪೊರ್ಕೆನೂ ಕಿತ್ಕೊಂಡು ಗುಡಿಸ್ತಾ ಇದ್ಲು ಅವಳೇನೆ. ಕೆಲವ್ರು ಹೇಗಿರ್ತಾರೆ ಅಂತ ಅಂದರೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ತಿದ್ರು ಕೆಲವ್ರಿಗೆ ಸಮಾಧಾನವೂ ಇರಲ್ಲ, ಏನೂ ಮಾಡಲ್ಲ ಅಂತಲೇ ಅಂತಿರ್ತಾರೆ. ಹೆಂಗಪ್ಪ ದೇವ್ರ ಸೃಷ್ಟಿ ಅಂತ ಅಂದರೆ ಕೆಲವರು ಚೆನ್ನಾಗಿರೋ ಅತ್ತೆ ಮಾವ ಸೊಸೆ ನೋಡ್ಕೊಳ್ಳೋ ಹತ್ರ ಸೊಸೆ ಸರಿಯಾಗಿ ಹೊಂದ್ಕೊಳ್ಳಲ್ಲ, ಅದೇ ಸೊಸೆ ಹೊಂದ್ಕೊಂಡು ಹೋಗೋ ಹತ್ರ ಅತ್ತೆಗಳು ಸರಿ ಇರಲ್ಲ, ಈ ಥರ ನಡೀತಿರುತ್ತೆ. ಸೊ ದೇವ್ರ ಸೃಷ್ಟಿನೇ ಅನಿಸುತ್ತೆ. ಏನಕ್ಕಪ್ಪ ಅಂತಂದರೆ ಮೇ ಬಿ ನಾನು ಅಂದ್ಕೊಂಡಿರೋದು, ಸೊ ಇಬ್ಬರು ಅದೇ ಥರ ಅಂತಾದರೆ ಆ ಮನೆ ಭಾಗ ಆಗ್ಬಿಡುತ್ತೆ, ಮತ್ತು ಅಲ್ಲಿ ನೆಮ್ಮದಿನೇ ಇರಲ್ಲ. ಬಟ್ ಯಾರಾದರೂ ಒಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಓಕೆ ಇರ್ಬೋದಲ್ವ ಜೊತೆಯಲ್ಲಿ. ಹಾಗಾಗಿ ಸೊ ಒಬ್ರಿಗೆ ಆ ಥರ ಇದ್ದರೆ ಒಬ್ರು ಈ ಥರ ಇರ್ತಾರೆ, ಒಬ್ಬರು ಹೊಂದ್ಕೊಂಡ್ರೆ ಒಬ್ರು ಹೊಂದ್ಕೊಳ್ಳಲ್ಲ. ಸೊ ಆ ಥರ ಇರುತ್ತೆ ಅಂತ ಅಂದ್ಕೋತೀನಿ. ಎಷ್ಟೊಂದು ಜನ ನಾನು ನೋಡಿದ್ದೀನಿ ಕೆಲವ್ರನ್ನ. ಹೆಂಗಪ್ಪ ಅಂದರೆ ಅತ್ತೆ ಸ್ವಲ್ಪ ಕಿರಿಕ್ ಮಾಡ್ತಿದ್ರೆ ಸೊಸೆ ಸ್ವಲ್ಪ ಸಾಫ್ಟಾಗಿರ್ತಾರೆ, ಅದೇ ಸೊಸೆ ಸ್ವಲ್ಪ ಕಿರಿಕ್ ಮಾಡ್ತಿದ್ರೆ ಅತ್ತೆನೇ ಹೊಂದ್ಕೊಂಡು ಹೋಗ್ತಿರ್ತಾರೆ. ಆ ಥರ ಇರುತ್ತೆ ಎಷ್ಟೊಂದು ಮನೆಗಳಲ್ಲಿ ನಾನು ನೋಡಿರೋ ಪ್ರಕಾರ ಹಂಗೇ ಇರೋದು. ಯಾರಾದರೂ ಏಜ್ ಆಗಿರೋರು ಈ ವಿಡಿಯೋ ನೋಡ್ತಾ ಇದ್ದರೆ, ಅಥವಾ ನಿಮ್ಮ ಮನೇಲಿ ಸೊಸೆ ಇದ್ದರೆ, ಅಥವಾ ನಿಮ್ಮ ಮನೇಲಿ ಸೊಸೆ ಬರೋ ಅಂಥವ್ರು ಇದ್ದರೆ, ನೀವು ನಿಮ್ಮ ಅತ್ತೆ ನಮಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ನೀವು ಅದೇ ಥರನೇ ರೂಲ್ಸ್ನ ಫಾಲೋ ಮಾಡಬೇಡಿ. ಕಾಲಕ್ಕೆ ತಕ್ಕಂಗೆ ನೀವು ಚೇಂಜ್ ಆಗಿರ್ತೀರ. ಹೆಂಗೆ ಅಂತಂದರೆ ನಿಮ್ಮ ವಿಷಯದಲ್ಲಿ ನೀವು ಅಪ್ಗ್ರೇಡ್ ಆಗಿರ್ತೀರ. ಬಟ್ ನಿಮ್ಮ ಮನೆಗೆ ಬರೋ ಸೊಸೆಗೆ ನಮ್ಮತ್ತೆ ಹಾಗೆ ಮಾಡಿದ್ರು ನಾನು ಹಿಂಗೆ ಮಾಡ್ತೀನಿ ಅಂತ ಅಂತಿರ್ತೀರ ಅಷ್ಟೇ. ಸೊ ಹೆಂಗೆ ಅಂತ ಅಂದರೆ ನೀವು ಯಾವ ಥರ ನೋಡ್ಕೋತಿರೋ ಸೊಸೆನ ಆ ಥರ ಸೊಸೆ ಇರ್ತಾಳೆ. ಬರ್ತಲೇ ಸೊಸೆ ದರ್ಬಾರ್ ಯಾರೂ ತೋರಿಸಲ್ಲ, ಯಾರೂ ಕಿರಿಕ್ ಮಾಡಲ್ಲ. ಅದು ನಿಮ್ಮ ಮೇಲೆ ರಿಯಾಕ್ಟ್ ಆಗಿರುತ್ತೆ ಅಷ್ಟೇ, ಅತ್ತೆ ಮೇಲೆ. ಯಾರೂ ಬೇರೆ ಹೋಗಬೇಕು ಅಂತ ಇಷ್ಟಪಡಲ್ಲ. ನೀವು ಮಗಳು ಥರ ನೋಡಿಕೊಂಡ್ರೆ ಅವಳು ಆ ತಾಯಿ ಥರ ನೋಡ್ಕೊಂಡೇ ನೋಡ್ಕೋತಾಳೆ ಮನೇಲಿ.
ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ಕಸ ಗುಡಿಸಿ ಎಲ್ಲ ಹಾಕಾದ್ಮೇಲೆ ನಾನು ರಂಗೋಲಿ ಹಾಕ್ತಾ ಇದ್ದೆ. ಸೊ ಶಾನನೇ ಕೂತ್ಕೊಂಡು ವೀಡಿಯೋ ಮಾಡ್ಕೊಡ್ತಾ ಇದ್ಲು ನನಗೆ. ಏನೇನೋ ತೀಟ್ಲೆ ಮಾಡ್ಕೊಡ್ತೀವಿ, ಬಟ್ ಅಷ್ಟು ಚೆನ್ನಾಗಿ ಮಾಡಿಲ್ಲ. ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಡ್ತಾ ಇದ್ಲು ಅವಳೇನೆ. ಸೊ ಎಷ್ಟು ತುಂಬ ಟೈಮ್ ತೊಗೊಳ್ತು. ನನಗೆ ಅಷ್ಟು ಅಭ್ಯಾಸ ಇಲ್ಲ ರಂಗೋಲಿ ಹಾಕಿ ಕಲರ್ಸ್ ಎಲ್ಲ ಹಾಕೋದಕ್ಕೆ. ಸೊ ನಾನು ತುಂಬ ಟೈಮ್ ತೊಗೋತೀನಿ. ಸೊ ನಾನು ವೀಡಿಯೋ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ಸರ್ಚ್ ಮಾಡಿಕೊಂಡು ನನಗಿಷ್ಟ ಆಗಿದ್ದು, ನನಗೆ ಈಸಿ ಆಗುವಂಥದ್ದು ನೋಡ್ಕೊಂಡು ನಾನು ವೀಡಿಯೋ ರಂಗೋಲಿ ಹಾಕ್ತಾ ಇದ್ದಿದ್ದು. ಬಟ್ ಆದರೂ ನನಗೆ ತುಂಬ ಟೈಮ್ ತೊಗೋತಾ ರಂಗೋಲಿ ಹಾಕೋದಕ್ಕೆ. ಸೊ ವೈಟ್ ಕಲರಲ್ಲಾದ್ರೂ ಒಂದ್ಸರಿ ರಂಗೋಲಿ ಹಾಕ್ಬಿಡ್ಬೋದು, ಬೇಗ ಆಗುತ್ತೆ. ಬಟ್ ಆ ಕಲರ್ನ ಫಿಲ್ ಮಾಡೋದಿದೆಯಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಶಾನು ಕೂಡ ನನಗೆ ಹೇಳ್ತಾ ಇದ್ಲು ವೀಡಿಯೋದಲ್ಲಿ ನೋಡಿಕೊಂಡು ಯಾವ್ಯಾವ ಕಲರ್ ಹಾಕಿದ್ದಾರೆ ಏನು ಅಂತ. ಬಟ್ ಅವಳು ವೀಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ವೀಡಿಯೋ ಶೇಕ್ ಆಗ್ತಿದೆ, ಅದು ನೀಟಾಗಿ ಬಂದಿಲ್ಲ. ನಾವೇನು ಮದುವೆಗೆ ಮುಂಚೆ ಇಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ, ಕ್ರೇಜೇ ಇರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಹಬ್ಬ ಎಲ್ಲ ಮಾಡಬೇಕು ಅಂದರೆ ಮನೇಲಿ ಮಾಡೋರು, ಪೂಜೆ ಮಾಡೋರು. ಸೊ ನಿಧಾನಕ್ಕೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಫೋಟೋ ತಗೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು, ರೀಲ್ಸ್ ಮಾಡೋದು, ಇಷ್ಟೇ ಕೆಲಸ ಆಗ್ತಿತ್ತು ನಮ್ಗೆ ಹಬ್ಬ ಟೈಮಲ್ಲಿ. ಬಟ್ ನಾವು ಮದುವೆ ಆದಮೇಲೆ ಇಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಲ್ಲ, ಅದು ನಮಗೆ ಖುಷಿ ಅನಿಸುತ್ತೆ. ಬಟ್ ಈ ಥರ ನಾವು ಮನೇಲಿ ಒಂದಿನಕ್ಕೂ ಇದು ಮಾಡ್ತಿರ್ಲಿಲ್ಲ. ಸೊ ರಂಗೋಲಿ ಎಲ್ಲ ಫೈನಲಾಗಿ ಆದಮೇಲೆ ಶಾನು ಕಡೆಯಿಂದ ವೀಡಿಯೋ ಮಾಡ್ಕೊಬರ್ತಾ ಇದ್ದಲ್ಲ ಯಾವ ಥರ ಕಾಣಿಸುತ್ತೆ ಅಂತ. ನನಗಂತೂ ಅಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಫಿನಿಶಿಂಗ್ ಎಲ್ಲನೂ. ಸ್ವಲ್ಪ ಕಲರ್ಸು ಕೂಡ ನಾನು ಕವರಲ್ಲಿ ಏನಿದೆಯೋ ಹಾಗೆ ತೊಗೊಂಡು ಆಗ್ತಿದೆ. ಬಟ್ ಅದು ಕೈಗೆ ತುಂಬ ನೀಟಾಗಿ ಸಿಗ್ತಿರ್ಲಿಲ್ಲ. ಮತ್ತು ಬೇರೆ ಬಾಕ್ಸ್ಗೆಲ್ಲ ಹಾಕಿ ಅಷ್ಟು ಮಾಡೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಆ್ಯಕ್ಚುಲಿ ನಾನು ಕಲರ್ಸು ಕೂಡ ನೀಟಾಗಿ ಎಲ್ಲನೂ ಯೂಸ್ ಮಾಡಲಿಲ್ಲ. ಸ್ವಲ್ಪ ಕಲರ್ಸ್ ಪಾಕೆಟ್ ಓಪನ್ ಮಾಡಿದ್ರೆ ತೊಗೊಂಡು ಹೆಂಗೋ ಮ್ಯಾನೇಜ್ ಮಾಡಿಕೊಂಡೆ. ಇಲ್ಲಾಂದರೆ ಮತ್ತೆಲ್ಲ ಬೇರೆ ಏನಾದರೂ ಬಟ್ಲಾಗೆಲ್ಲ ಬುಗಿಸ್ಕೊಂಡು ಮಾಡಬೇಕಿತ್ತು. ಮತ್ತೆ ಅದೆಲ್ಲ ಡಬಲ್ ಕೆಲಸ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಹಂಗೆ ಕವರಲ್ಲಿ ಏನಿರುತ್ತೆಯೋ ಅದೇ ಕವರಲ್ಲಿ ಅದೇ ಪಾಕೆಟಲ್ಲೇ ತೊಗೊಂಡು ಕಲರ್ಸ್ ಎಲ್ಲ ಫಿಲ್ ಮಾಡ್ತಿದ್ದೆ. ಸೊ ಫೈನಲಿ ರಂಗೋಲಿ ಆಗಿತ್ತು. ಸೊ ಶಾನುನೇ ವೀಡಿಯೋ ಮಾಡ್ತಿದ್ಲು, ಅವಳದ್ದು ನೀಟಾಗಿ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ನಾನು ಮೊಬೈಲ್ ಇಸ್ಕೊಂಡು ಸೊ ವೀಡಿಯೋ ಮಾಡ್ಕೊಂಡೆ. ಸೊ ರಂಗೋಲಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡ್ಕೊಂಡು. ನನಗಂತೂ ಅಷ್ಟು ಫಿನಿಶಿಂಗ್ ಬರಲ್ಲ ಗೊತ್ತು. ಸೊ ಮತ್ತೆ ನಾನು ಮಾರ್ನಿಂಗಿಂದ ಹಬ್ಬದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ 5ಗೆ ಇದ್ದೆ ನಾನು. ಸೊ ಇನ್ನೂ ಅಪ್ಪ ಮಗಳು ಮಲಗಿದ್ದಾರೆ. ಸೊ ಇದ್ದು ಆಚೆ ಬಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಚಂದ್ರ ಕೂಡ ಇನ್ನೂ ಕಾಣಿಸ್ತಿತ್ತು ಚೆನ್ನಾಗೇ. ಸೊ ಸ್ವಲ್ಪ ಕತ್ಲೆ ಇತ್ತು, 5 ಗಂಟೆಗೆ ಇದ್ದಿರೋದ್ರಿಂದ. ಸೊ ಏನಪ್ಪ ಅಂದರೆ ನನಗೇನು ಕಸ ಗುಡಿಸೋ ಕೆಲಸ ಇರಲಿಲ್ಲ, ಮೇಯ್ನ ಅದೇ ಟೈಮ್ ತೊಗೊಳುತ್ತೆ. ಹಾಗಾಗಿ ಹೋಗಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೋದೆ. ಅದಕ್ಕೂ ಮುಂಚೆ ನಾನು ಹೆಂಗೂ ಕಡಲೆಕಾಯಿ ಮತ್ತು ಗೆಣಸು ಎಲ್ಲ ತೊಳೆದಿಟ್ಟಿದ್ರು ಮುಂಚೆನೇ ನಮ್ಮತ್ತೆ. ಅದಕ್ಕೆ ಅದು ಬಂದು ಸ್ಟವೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಕ್ಚುಲಿ ನೈಟೇ ಕ್ಲೀನ್ ಮಾಡಿದ್ದೆ, ಬಟ್ ಬೆಳಗ್ಗೆ ಎದ್ದು ಸ್ವಲ್ಪ ಒರೆಸ್ಕೊಂಡು ಹಾಗೆಯೇ ಕಡಲೆಕಾಯಿ ಮತ್ತು ಗೆಣಸು ಬೇಕಿಟ್ಬಿಟ್ಟು ಸ್ನಾನ ಮಾಡ್ಕೊಬರಕ್ಕೆ ಹೋಗಿದ್ದೆ ನಾನು. ಸೊ ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಅದು ಒಂದು 80% ಆಗಿತ್ತು. ಸೊ ಹಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ತೆಗೆದಿಟ್ಕೊಳ್ಳೋಣ ಅಂತ ತೆಗಿತಿದ್ದೆ. ಸೊ ಅದಾಗೋಷ್ಟೊತ್ತಿಗೆ ಗೆಣಸೂ ಆಗಿತ್ತು ಮತ್ತು ಕಡಲೆಕಾಯಿ ಕೂಡ ಆಗಿತ್ತು. ನಾನು ಹಾಗೆ ದೇವ್ರ ಮನೆಯಲ್ಲೂ ಸ್ವಲ್ಪ ಹೂವು ಎಲ್ಲ ಜೋಡಿಸ್ಕೊಂಡು ಹಾಗೆ ಇದನ್ನು ಇಟ್ಕೊಂಡಿದ್ದೆ ಅಲ್ವಾ. ಸೊ ಇದೂ ಆಗಿತ್ತು. ಸೊ ದೇವ್ರ ಮುಂದೆ ಇಡೋದಕ್ಕೆ ಬೇಕಿತ್ತಲ್ಲ. ಸೊ ಹಾಗಾಗಿ ಬೇಗನೆ ಇಟ್ಟಿದ್ದೆ ಕಡಲೆಕಾಯಿ ಮತ್ತು ಗೆಣಸು ಬೇಯಿಸೋದಕ್ಕೆ. ಸೊ ದೇವ್ರ ಮನೆ ಪೂಜೆನೂ ಕೂಡ 6:30 ಅಷ್ಟೊತ್ತಿಗೆಲ್ಲ ನಾನು ಮಾಡಿದ್ದೆ ಪೂಜೆ ಎಲ್ಲ. ಸೊ ಹಾಗೆ ಎಲ್ಲ ವೀಡಿಯೋ ಮಾಡಿಕೊಂಡೆ. ಸೊ ಗೆಣಸು ಕಡಲೆಕಾಯಿ ಮುಂಚೆನೇ ಎಲ್ಲ ಬೇಯಿಸಿಟ್ಟಿದ್ದೆ, ಹಾಗಾಗಿ ಬೇಗ ಆಗಿತ್ತು ಪೂಜೆಗಿಡೋದಕ್ಕೆ ನನಗೆ. ಸೊ ಇದೆಲ್ಲ ಆದಮೇಲೆ ನಾನು ಟೀ ಮಾಡ್ಕೊಂಡು ಕುಡ್ಕೊಂಡು ಹಾಗೆಯೇ ಚಟ್ನಿ ಇಡ್ಲಿಗೆ ಹಾಕಿದ್ವಿ, ಹಾಗಾಗಿ ಚಟ್ನಿ ಮಾಡೋಣ ಅಂತ. ಸೊ ಚಟ್ನಿಗೆಲ್ಲ ಹುರಿದಿಡ್ತಾ ಇದ್ದೆ. ನಾನು ಇಡ್ಲಿ ಅಂದರೆ ರವೆ ಇಡ್ಲಿ ಕಲಸಿರೋದು ರೆಡಿದು ಎಂಟಿಯರು. ಸೊ ಅದು ಬೇಗ ಕಲಸಿಟ್ರೆ ಮೆತ್ಕಾಗ್ಬಿಡುತ್ತೆ ಅಂತ ಚಟ್ನಿ ಒಂದು ಮಾಡೋಣ ಅಂತ ಕಲಸಿಟ್ಟೆ. ಇನ್ನೂ ಟೈಮ್ ಇತ್ತಲ್ಲ 7 ಆ ಥರ ಆಗಿತ್ತು. ಸೊ ಇನ್ನೂ ಎಲ್ಲ ಮಲಗಿದ್ರು. ಅದು ಕಲಸಿಟ್ರೆ ಬೇಗ ಮೆತ್ಕಾಗ್ಬಿಡುತ್ತೆ ಅಂತ ಕಲಸಿಟ್ಟಿರಲಿಲ್ಲ. ಚಟ್ನಿ ಮಾಡಿ ಇಟ್ಬಿಡೋಣ ಅಂತ ಚಟ್ನಿ ಮಾಡಿಟ್ಟು ಸೊ ನಾನು ಟೀ ಮಾಡಿಕೊಂಡು ಮೇಲ್ಗಡೆ ರೂಮಿಗೆ ಹೋದೆ. ಟೀ ಕುಡ್ಕೊಂಡು ಹಾಗೆಯೇ ಸ್ವಲ್ಪ ಸೊ ಇನ್ನು ಟೈಮ್ ಇತ್ತಲ್ಲ, ಎಲ್ಲ ಮಲಗಿದ್ರು. ಹಾಗಾಗಿ ರೂಮಲ್ಲೇ ಕೂತ್ಕೊಂಡು ಟೀ ಕುಡಿಯೋಣ ಅಂತ ರೂಮಿಗೆ ಹೋದೆ. ಸೊ ಟೀ ಕುಡ್ಕೊಂಡು ಮತ್ತೆ ಕೆಳಗಡೆ ಬಂದೆ. ಇನ್ನು ಸ್ವಲ್ಪ ಹೊತ್ತು ಮಲಗಿದ್ರು. ರವೆ ಎಲ್ಲ ಕಲಸಿಟ್ಬಿಟ್ಟು ಮತ್ತೆ ಮೇಲ್ಗಡೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ. ಹಾಗೆ ನಾನು ಬೆಳಗ್ಗೆ ಇದ್ದಾಗ ಮತ್ತು 7ಗೆ ಒಂದು ವೀಡಿಯೋ ಮಾಡಿಕೊಂಡೆ. ಬಟ್ ನಮ್ಮ ಮನೆ ಹತ್ರ ದೇವಸ್ಥಾನ ಇರೋದ್ರಿಂದ ದೇವ್ರ ಸಾಂಗ್ ಎಲ್ಲ ಕೇಳಿಸ್ತಾ ಇತ್ತು ನಮಗೆ. ಶಾನು ಕೂಡ ಎದ್ಬಿಟ್ಟು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ಲು ಎದ್ದಿದ ತಕ್ಷಣ. ಸೊ ಹಾಗೆ ವೀಡಿಯೋ ಮಾಡಿಕೊಂಡೆ. ಮತ್ತು ನಾನು ತಿಂಡಿ ಅಡುಗೆದೇನು ವೀಡಿಯೋ ಮಾಡಿರಲಿಲ್ಲ. ನಾನು ಕಡಲೆಕಾಯಿ ಗೆಣಸು ಮತ್ತು ಹೆಸರುಬೇಳೆ ಪಾಯಸ, ಹಿತ್ಕಿದ ಬೇಳೆ ಸಾರು ಮಾಡಿದ್ದೆ. ಸೊ ಹಾಗೆ ವ್ಲಾಗ್ ಮಾಡ್ತೀನಿ ಅಂತ ಶಾನುಗೆ ರೆಡಿ ಮಾಡ್ತಾ ಇದ್ದೆ. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದಿದ್ದು. ಅವಳೇ ನಾನು ಮಾತಾಡ್ತೀನಿ ಅಂತ ಮಾತಾಡ್ತಿದ್ಲು. ಇಲ್ಲಿ ಅಕ್ಷತ್ ಕೊಟ್ಟಿರ್ತಾರೆ, ಇಲ್ಲಿ ಕನ್ನಡಿ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಒಂದು ಕನ್ನಡಿ ಕೊಟ್ಟಿರ್ತಾರೆ.
ಹಿಂಗೆ ಅನ್ಕೊಂಡು ಎಲ್ಲಂತ ಹಿಂಗೆ ಅನ್ಕೊಬೇಕು, ಹಿಂಗೆ ಮಾಡ್ಕೊಬೇಕು. ನನಗೆ ತುಂಬ ಇಷ್ಟ. ನಿಮಗೆ ತುಂಬ ಇಷ್ಟ. ಅದಕ್ಕೆ ನಮ್ಮಮ್ಮ ಕೊಚ್ಚಿರೋದು ಮೇಕಪ್ ಫುಲ್ಲು ಕೊಚ್ಚೈತೆ. ಕಣ್ಣು ಕಣ್ಮುಚ್ಚಿ ಕಡೆ ಕಣ್ಮುಚ್ಚಿ ತೋರ್ಸೋರಿಗೆ. ಒಂದ್ಸರಿ ಅದಕ್ಕಂತೀನಿ. I am ready for half 10. ನಮ್ಮ ತಾತ ವಾಚ ಫ್ಯಾಕ್ ಕೊಚ್ಚೈತೆ ಹಾಕೊಂಡಿದ್ದೀನಿ. ಲ ಲ ಲ ಲ ಲ ಲ ಲ ನೋಡಿ. ಇಲ್ಲ ನಿಮಿಷ ಇರೋ ಅಕ್ಕ ಸೊಟ್ಟ ಹೋಗ್ಬಿಡುತ್ತಾನೆ. ಮಮ್ಮಿ ಮಾಡಿ ಬೆಳೆದು ನನ್ನನ್ನ ಇಲ್ಲಿ ಕೆನ್ನೆಗೆಲ್ಲ ಪೂರ್ತಿ ನಾನು ತಡಿ ಹೇಳ್ತೀನಿ. ಇಲ್ಲೆಲ್ಲ ಸ್ಮೂತು. ಇಲ್ಲ ಈ ಕಡೆ ಸೊಟ್ಟ ಹೋಗ್ತು ಅನ್ಸುತ್ತೆ. ಇರೋ ಒಂದು ನಿಮಿಷ. ಇಲ್ಲಿ ಫ್ಯಾಕ್ ಕೊಟ್ಟಿದ್ದಾರೆ, ಇದು ಕೊಡ್ತಾರೆ. ಮಮ್ಮಿ ಆಮೇಲೆ ಹೇಳ್ತೀನಿ ಹೆಂಗಿದೆ ಅಂತ ನೋಡಿ. ಈಗೊಂದ್ಸರಿ ನಮ್ಮಮ್ಮೀಗ ಕವರ್ ಐತೆ, ಅದ್ರಲ್ಲಿ ಬಳೆಗಳು ಐತೆ. ಅಮ್ಮ ಬೇರೆ ಬೇರೆ ಹಾಕ್ಬೇಡಮ್ಮ, ಚೆನ್ನಾಗಿರೋವೇ ಹಾಕಮ್ಮ. ಪೂರ್ತಿ ಅವೇ ಹಾಕು, ಚೆನ್ನಾಗಿರೋವು. ಇದು ಹಾಕಮ್ಮ. ಇಲ್ಲ ಇದು ಇದೆ ಎರಡು ಮಿಕ್ಸ್ ಪಿಂಕ್ ಮ್ಯಾಚ್ ಆಗುತ್ತೆ. ಎಷ್ಟಿದಾವೆ ಇದು ನೋಡೋಣ. ಇದು ಹಾಕೊಳ್ತೀನಿ ಹಚ್ಚೋ ತನಕ. ಓಕೆಮ್ಮ. ಹ್ಯಾಪಿ ಸಂಕ್ರಾಂತಿ. ಓಹೋ ಹ್ಯಾಪಿ ಮಂಚಲಿ. ಓ ಹ್ಯಾಪಿ ಸಂಕ್ರಾಂತಿ. ಓ ಹ್ಯಾಪಿ ಮಂಚಲಿ. ಓ ಅಲ್ಲಿ ನೋಡಿ. ಆಮೇಲೆ ತೆಗಿತೀನಿ. ನಮ್ಮಮ್ಮ ಬರುತ್ತೆ ಇದಕ್ಕ ನಮ್ಮ ತಾತ ಕೊಚ್ಚಿರೋ ಪ್ಯಾಂಟು ನಂಗ ಅದ್ರಲ್ಲಿ ಆಟ ಆಡ್ಬೋದು. ಏನು ಬೇಕಾದ್ರೂ ಮಾಡ್ತೀನಿ ನಾನು. ಹಂಗಿದ ಗಲೀಜ್ ಮಾಡ್ಕೊಳ್ಳೋದ. ಯಾಕಂದರೆ ನಮ್ಮಮ್ಮ ಅಪ್ಪ ಎಲ್ಲ ಬೈತಾರೆ. ಅದಕ್ಕೆ ನಿಮಗೆ ನಿಚ್ಚು ಅದು ಮಾಡ್ಕೊಳ್ಳಿ, ನಮ್ಗೆ ನಿಚ್ಚು ಅದು ಮಾಡ್ಕೊತೀವಿ. ಹೆಂಗಿಂತ ನೋಡ್ದ ಹೆಂಗಿಂತ ಜನ ಬಾಜುನ ಚಾನ ನನ್ನಿ ಎಪ್ಪತ್ತೆ ಚಾನ ನನ್ನಿ ಎಪ್ಪ ಚಾನ ಬಾಜುನ. देखो मुझे शोर लगेगा, मेरा अंगा लेके चलो ना लेके चलो ना. ಬಲೆ ಹಾಕುತ್ತೆ ನೋಡ್ಕೊಳ್ಳಿ. ಚೇಂಜ್ ಆಗುತ್ತೆ. ನಾನು ಕಾಣಿಸುತ್ತೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡ್ತೀರಿ. ಇನ್ನಷ್ಟು ವಿಡಿಯೋದೊಂದಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.